ನಮ್ಮ ಪಬ್ಲಿಕ್ ಟಿವಿಯ ರಂಗಣ್ಣವರಿಗೆ ಸಮೀರ್ ಮೇಲೆ ಯಾಕೆ ಅಷ್ಟೊಂದು ದ್ವೇಷ, ಸೌಜನ್ಯ ಹೋರಾಟಗಾರರ ಮೇಲೆ ಯಾಕೆ ಅಷ್ಟೊಂದು ದ್ವೇಷ? ಪಬ್ಲಿಕ್ ಟಿವಿ ಪ್ರಾರಂಭ ಆಗಿದ್ದು, ಸೌಜನ್ಯ ಪ್ರಕರಣ ನಡೆದಿದ್ದು ಎರಡು ಒಂದೇ ಸಮಯದಲ್ಲಿ. ಇವತ್ತಿನವರೆಗೂ 13 ವರ್ಷಗಳಿಂದ ಹೋರಾಟ ನಡೀತಾ ಇದೆ. ಒಬ್ಬ ಜವಾಬ್ದಾರಿಯುತವಾದಂತಹ ಪತ್ರಕರ್ತ, ಅದು ಕ್ರೈಮ್ನಲ್ಲಿ ಹೆಸರುವಾಸಿಯಾಗಿದ್ದಂಥ, ಕ್ರೈಮ್ ಡಿಪಾರ್ಟ್ಮೆಂಟಲ್ಲಿದ್ದಂಥ ಪಬ್ಲಿಕ್ ಟಿವಿಯ ರಂಗಣ್ಣವರಿಗೆ ಸೌಜನ್ಯಗೆ ನ್ಯಾಯ ಕೊಡಿಸ್ಬೋದು ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡಿದ್ರೆ, ಆ ವಿಚಾರವನ್ನೇ ಇವರು 13 ವರ್ಷಗಳಿಂದ ಆ ಹೆಣ್ಣು ಮಗಳ ಪರವಾಗಿ ಇವರು ಯಾವತ್ತೂ ಸುದ್ದಿ ಮಾಡಿದ್ದಿಲ್ಲ. ಎಲ್ಲೂ ಸಾರ್ವಜನಿಕರಿಗೆ ನೆಮ್ಮದಿ ಹಾಳು ಮಾಡಿದ್ದೇನೆ ಹೇಳಿದ್ದಾರೆ ಇವರು. ಅದಿಲ್ಲ ಬಿಡಿ, ನೀವು ಯಾರು ನೆಮ್ಮದಿ ಹಾಳು ಮಾಡಿದಿರ ಗೊತ್ತು, ಸಾರ್ವಜನಿಕರದಂತೂ ಅಲ್ಲ. ಸಬ್ ಇನ್ಸ್ಪೆಕ್ಟರ್ ಹಾಳಾದದ್ ಬಿಟ್ರೆ ಯಾರಿಗೂ ನೆಮ್ಮದಿ. ಅವ್ರದ್ದು ಯಾಕೆ, ಅವ್ರ ನೆಮ್ಮದಿ ಅಲ್ಲವೇ? ಮೈ ವಿಡಿಯೋ ಕಂಟೆಂಟ್ ಈಸ್ ಆಫ್ 23 minutes ಬೇಸ್ಡ್ ಆನ್ ದಟ್. ಈಗ ಅವ್ರ ತಾಳಿ ರೆಡಿಯಾಗಿ ಬಂದಿದ್ದಾರೆ ಈಗ ಆರ್ಗ್ಯುಮೆಂಟ್ ಗೆ. ಏನ್ ಮೇಡಮ್? It is a video where the victim has been protected, my lords. 23.53 seconds video ಇದೆ. And our witness ಅಷ್ಟೊಂದು ಟೈಮ್ ಸ್ಟಾಂಪ್ ಎಲ್ಲ ನೋಡ್ಕೊಂಡ್ ಬಂದಿದ್ದೀರಾ? No, my lords, I have not gone through the entire video. Now you go through the entire video and make your submission, madam. But till then, ನಿನ್ನೆ ದಿವಸ ಸೋಮೋಟೋ ಕೇಸ್ ದಾಖಲಾಗಿದ್ದಂತಹ ಪ್ರಕರಣ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆದಿದೆ, ಲೈವ್ ಅಲ್ಲಿ ಬಂದಿದೆ, ವಿಡಿಯೋಗಳು ಶೇರ್ ಆಗ್ತಾ ಇದೆ. ಆದರೂ ಸಹ ಪಬ್ಲಿಕ್ ಟಿವಿನಲ್ಲಿ ಪ್ರಸಾರ ಮಾಡಿದ್ದೇನಂತಂದ್ರೆ ಸಮೀರನ್ನ ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡ್ರು, ಸಮೀರ್ಗೆ ವಾರ್ನಿಂಗ್ ಮಾಡಿದ್ರು. ಇದು ಪಬ್ಲಿಕ್ ಟಿವಿಯಲ್ಲಿ ಬಂದಿರುವಂತಹ ಸುದ್ದಿ. ಸೊಮೋಟೋ ಕೇಸು ದಾಖಲಾಗಿದ್ದಂತಹ ಪ್ರಕರಣ ಹೈಕೋರ್ಟಿಗೆ ಬಂದಿದೆ, ಲೈವ್ ಅಲ್ಲಿ ಬಂದಿದೆ. ಕೊನೆಯ ಪಕ್ಷ ಆ 2 ನಿಮಿಷ 3 ನಿಮಿಷ ವಿಡಿಯೋವನ್ನ ನೋಡಿ ಅಲ್ಲಿ ಏನು ವಾದ ವಿವಾದ ನಡೆದಿದೆ, ನ್ಯಾಯಮೂರ್ತಿಗಳು ಏನು ಹೇಳಿದ್ದಾರೆ, ಸಮೀರ್ನ ಪರವಾದಂಥ ವಕೀಲರು ಏನು ಮಾತಾಡಿದ್ದಾರೆ, ಸರ್ಕಾರದ ವಕೀಲರು ಏನು ಮಾತಾಡಿದ್ದಾರೆ, ನ್ಯಾಯಮೂರ್ತಿಗಳು ಏನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ಇದರ ಬಗ್ಗೆ ತಾಳ್ಮೆಯಿಂದ ಒಂದು 3 ನಿಮಿಷ ನೋಡ್ಲಿಕ್ಕೆ ಆಗ್ಲಿಲ್ವ ಅವರಿಗೆ? ಸುಳ್ಳು ಸುದ್ದಿಗಳನ್ನು ಪ್ರಕಟ ಮಾಡಬೇಕಾ, ತಿರುಚುವಂತಹ ಸುದ್ದಿಗಳು ಪ್ರಕಟ ಮಾಡಬೇಕಾ? ಪಬ್ಲಿಕ್ ಟಿವಿಯ ರಂಗಣ್ಣ ಏನು ಇವತ್ತು ನಿನ್ನೆ ಮೀಡಿಯಾಗಳಿಗೆ ಬಂದಿರುವಂಥದ್ದು ಪತ್ರಿಕೋದ್ಯಮದಲ್ಲಿ ಎಂತಹ ಅನುಭವಿ ಪತ್ರಕರ್ತರ್ರಿ? ಕರ್ನಾಟಕದಲ್ಲಿ ಅತ್ಯಂತ ಹಿರಿಯ ಪತ್ರಕರ್ತರು ಯಾರಾದರೂ ಇದ್ರೆ, ಅನುಭವಿ ಪತ್ರಕರ್ತರು ಇದ್ರೆ ಅದು ಪಬ್ಲಿಕ್ ಟಿವಿಯ ರಂಗಣ್ಣ ರೀ. ಅವ್ರು ಮುಂದೆ ನಿಂತು ನ್ಯಾಯ ಕೊಡಿಸ್ಬೇಕಾಗಿತ್ತು. ಅಂತಹ ಪಬ್ಲಿಕ್ ಟಿವಿಯ ರಂಗಣ್ಣ ಒಂದು ಸುದ್ದಿಯನ್ನು ಪ್ರಕಟ ಮಾಡ್ತಾರೆ. ಅಲ್ಲಿ ಲೈವ್ ಅಲ್ಲಿ ಬಂದಿರುವುದು, ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ವರದಿಗಾರರು ಹೇಳಿದ್ರು ಅಂತಲ್ಲ, ಲೈವ್ ಅಲ್ಲಿ ಬಂದಿದೆ. ಹೈಕೋರ್ಟಿನ ಕಲಾಪಗಳು ಲೈವ್ ಅಲ್ಲಿ ಬಂದಿರುವಂಥದ್ದು. ಆ ಲೈವ್ ಅಲ್ಲಿ ಬಂದಿರುವಂತಹ ಸುದ್ದಿನೇ ನೀವು ತಿರುಚ್ತೀರಿ ಅಂತಂದ್ರೆ ಇನ್ನು ಸತ್ಯವನ್ನ ಯಾವ ರೀತಿ ಹೇಳ್ತೀರಿ? ಸೋಮೋಟೋ ಕೇಸ್ ದಾಖಲಾಗುತ್ತೆ, ಸಮೀರ್ ವಿಡಿಯೋ ಬಂದ ತಕ್ಷಣನೇ ಇನ್ಸ್ಪೆಕ್ಟರ್ ಬಂದು ಕುತ್ಕೊಂಡು ನೋಡಿದ್ರಂತೆ, ಸಮೀರ್ ವಿಡಿಯೋ ಬಂತಂತೆ, ಅದರಿಂದ ಸಾರ್ವಜನಿಕರಿಗೆ ಡಿಸ್ಟರ್ಬ್ ಆಯ್ತಂತೆ, ಅದರಿಂದ ಸೋಮೋಟೋ ಕೇಸ್ ದಾಖಲು ಮಾಡಿದ್ರಂತೆ. ನ್ಯಾಯಮೂರ್ತಿಗಳು ಹೇಳ್ತಾರೆ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಡಿಸ್ಟರ್ಬ್ ಆಗಿರ್ಬೋದು ಹೊರತು ಸಾರ್ವಜನಿಕರಿಗೆ ಡಿಸ್ಟರ್ಬ್ ಆಗಿಲ್ಲ, ಬೇರೆ ಯಾರ್ಯಾರಿಗೆ ಡಿಸ್ಟರ್ಬ್ ಆಗಿದೆ ಅಂತೆಲ್ಲ ಅವ್ರು ಹೇಳ್ತಾರೆ. ಒಂದು ಅಫಿಡವಿಟ್ ಹಾಕಿ ಇನ್ಮೇಲೆ ಮಾಡಲ್ಲ ಅಂತ, ಮತ್ತೊಮ್ಮೆ ವಿಡಿಯೋ ಮಾಡಬೇಡಿ ಅಂತ ಹೇಳ್ತಾರೆ. ಅಲ್ಲಿ ಸುಮಾರು 23 ನಿಮಿಷಗಳ ವಿಡಿಯೋದ ಬಗ್ಗೆ ಸಮೀರ್ನ ಪರವಾದಂತಹ ವಕೀಲರು ಹೇಳ್ತಾರೆ. 23 ನಿಮಿಷದ ವಿಡಿಯೋನ ಅದನ್ನು ಅಷ್ಟು ಕೇಳುವಷ್ಟು ಪೇಷನ್ಸ್ ಇದೆಯಾ ಅಂತೇಳಿ ಸರ್ಕಾರಿ ವಕೀಲರಿಗೆ ನ್ಯಾಯಮೂರ್ತಿಗಳು ಪ್ರಶ್ನೆ ಮಾಡ್ತಾರೆ. ಸರ್ಕಾರದ ವಕೀಲರು ಹೇಳ್ತಾರೆ ಇಲ್ಲ ನಾನು ಪೂರ್ತಿ ನೋಡಿಲ್ಲ ವಿಡಿಯೋವನ್ನ ಅಂತ ಹೇಳ್ತಾರೆ. ಹಾಗಾದರೆ ನೀವು ಪೂರ್ತಿ ನೋಡಿಬಿಟ್ಟು ಮತ್ತೊಮ್ಮೆ ನೀವು ಬನ್ನಿ ಅಂತ ಹೇಳ್ತಾರೆ. ನಿಮ್ಮ ಇವರಿಗೆ ಸಮೀರ್ ಅವರಿಗೆ ಹೇಳಿ ಮತ್ತೊಮ್ಮೆ ವಿಡಿಯೋ ಮಾಡಕ್ಕೆ ಹೋಗ್ಬೇಡಿ ಅಂತ ಹೇಳ್ರಿ ಅಂತೇಳಿ ನ್ಯಾಯಮೂರ್ತಿಗಳು ಹೇಳ್ತಾರೆ. ಸಮೀರ್ನ ಪರವಾದಂತಹ ವಕೀಲರು ವಾದ ಮಂಡಿಸ್ತಾರೆ. ಎಲ್ಲ ಚಾನೆಲ್ಗಳಲ್ಲೂ ಬಂದಿದೆ, ಎಲ್ಲ ಕಡೆನೂ ಬಂದಿದೆ. ಇವರು ಮೊಬೈಲ್ನಲ್ಲಿ ನೋಡಿ ಸೊಮೋಟೋ ಕೇಸ್ ದಾಖಲು ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ತಾರೆ. ಇದನ್ನು ನೀವು ವರದಿ ಮಾಡಲಿಕ್ಕೆ ಆಗಲಿಲ್ಲ ಅಂತಂದರೆ ಪಬ್ಲಿಕ್ ಟಿವಿಯ ರಂಗಣ್ಣ ಪ್ರಾಮಾಣಿಕವಾಗಿ ಮತ್ತೆ ಯಾವ ರೀತಿ ನೀವು ನ್ಯಾಯದ ಪರವಾಗಿ ನಿಂತ್ಕೊತೀರಿ? ಯಾವ ಪರವಾಗಿ ನಿಂತ್ಕೊಳ್ತೀರಿ? ಒಬ್ಬ ಯೂಟ್ಯೂಬರ್ ಎ ಬಳಸ್ಕೊಳ್ತಾನೆ. ಇವತ್ತು ಎಲ್ಲರೂ ಎ ಬಳಸ್ತಾ ಇದ್ದಾರೆ, ಎಲ್ಲರೂ ಎ ಬಳಸ್ತಾ ಇದ್ದಾರೆ. ಎ ಬಳಸಿರೋದೇ ಒಂದು ಅಪರಾಧನ? ಒಂದು ವಿಚಾರವನ್ನ ಸಮೀರ್ ಇವತ್ತು ಸೃಷ್ಟಿ ಮಾಡಿ ಹೇಳಿದ್ದಂಥದ್ದಲ್ಲ. ಸಮೀರ್ ಹೇಳಿದ್ದು ಚಿನ್ನಯ್ಯನ ಜೊತೆ ಸಂದರ್ಶನ ಮಾಡಿ ಚಿನ್ನಯ್ಯ ಕೊಟ್ಟಿರುವಂತಹ ಮಾಹಿತಿಗಳನ್ನು ತೆಗೆದುಕೊಂಡು ಚಿನ್ನಯ್ಯ ಏನು SP ಗೆ ದೂರು ಕೊಟ್ಟಿದ್ರು, ಚಿನ್ನಯ್ಯ ಬೆಳ್ತಂಗಡಿ ನ್ಯಾಯಾಲಯದಲ್ಲಿ ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು. ಚಿನ್ನಯ್ಯನಿಗೆ ಏನು ಭೂಮಿ ಅಗಿಲಿಕ್ಕೆ ನ್ಯಾಯಾಲಯ ಆದೇಶ ಮಾಡಿತ್ತು. ಪೊಲೀಸ್ನವರು 16 ಕಡೆ ಭೂಮಿಯನ್ನು ಅಗದ್ರು. ಅಲ್ಲಿ 3 ಕಡೆ ಅಸ್ಥಿಪಂಜರಗಳು ಸಿಕ್ತು. ಬಂಗ್ಲೆಗೂಡದಲ್ಲಿ 100 ಮೂಳೆಗಳು ಸಿಕ್ತು. ಈ ಎಲ್ಲದರ ಆಧಾರದ ಮೇಲೆ
ಇದೇ ಚಿನ್ನಯ್ಯ ಇಂಗ್ಲಿಷ್ ಚಾನೆಲ್ಗಳಿಗೆ ಮುಖವಾಡ ಹಾಕೊಂಡು ಮಾಸ್ಕ್ ಅನ್ನು ಧರಿಸಿಕೊಟ್ಟಂತಹ ಸಂದರ್ಶನಗಳು ಇವತ್ತಿಗೂ ಇದೆ. ಡಿ ಟಾಕ್ ಮತ್ತೆ ಕುಡ್ಲಾರ್ ರಾಂಪೇಜ್ಗೆ ಕೊಟ್ಟಂತಹ ಸಂದರ್ಶನಗಳು, ಮಾಸ್ಕ್ ತೆಗೆದು ಮಾತನಾಡಿರುವಂತಹ ಮಾತುಗಳು ಇವತ್ತಿಗೂ ಇದೆ. ಚಿನ್ನಯ್ಯ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರ ಮನೆಯಲ್ಲಿ ತಮ್ಮ ಇಬ್ಬರು ಕೂತ್ಕೊಂಡು ಮಾತನಾಡಿರುವಂಥದ್ದು 1 ಗಂಟೆ 5 ನಿಮಿಷದ ವಿಡಿಯೋದಲ್ಲಿ ಎಲ್ಲವೂ ಇದೆ. ಇದನ್ನ ಸಮೀರಿನ ಜೊತೆ ಚಿನ್ನಯ್ಯ ಹಂಚಿಕೊಂಡಿದ್ದು. ನಾನು ಈ ರೀತಿ ನ್ಯಾಯಾಲಯದ ಮುಂದೆನೆ ಚಿನ್ನಯ್ಯ ಹೇಳಿರುವಂಥದ್ದು, ನಾನಿಲ್ಲಿ ಹಗದು ಊತ ಹಾಕಿದ್ದೇನೆ. ಸುಪ್ರೀಂ ಕೋರ್ಟ್ಗೆ ಬುರುಡೆಯನ್ನು ತೆಗೆದುಕೊಂಡು ಹೋಗಿದ್ದು ಚಿನ್ನಯ್ಯನೇ ಸಮೀರ್ಗೆ ಹೇಳಿದ್ದಕ್ಕೆ ಸಮೀರ್ ಅದಕ್ಕೆ ವಿಡಿಯೋಗಳನ್ನು ಬಳಸಿ ಜನರಿಗೆ ಸತ್ಯ ಗೊತ್ತಾಗಲಿ ಅಂತ ಕಾರಣಕ್ಕೋಸ್ಕರವಾಗಿ ಸಮೀರ್ ವಿಡಿಯೋ ಅಪ್ಲೋಡ್ ಮಾಡಿದ್ದು. ಸಮೀರ್ ಸೃಷ್ಟಿ ಮಾಡಿದ್ದಲ್ಲ. ಚಿನ್ನಯ್ಯ ಹೇಳಿದ್ದನ್ನ ಡಿ ಟಾಕ್ಗೂ ಅದೇ ಮಾತಾಡಿರೋದು, ಕುಡ್ಲಾರ್ ರಾಂಪೇಜ್ಗೂ ಅದೇ ಮಾತಾಡಿರೋದು, ಇಂಗ್ಲಿಷ್ ಚಾನೆಲ್ಗೂ ಅದೇ ಮಾತಾಡಿರೋದು, ಮಹೇಶ್ ಶೆಟ್ಟಿ ತಿಮ್ಮಡಿ ಅವ್ರ ಮನೇಲಿ ಅದೇ ಮಾತಾಡಿರೋದು. ಚಿನ್ನಯ್ಯ ಎಲ್ಲೂ ಸಹ ಮಾತುಗಳನ್ನು ಬದಲಾಯಿಸಿ ಹೇಳಿಲ್ಲ. ಆದಿ ಚುಂಚನಗಿರಿ ಮಠದ ಸ್ವಾಮೀಜಿಗಳನ್ನು, ಜಗದ್ಗುರು ನಿರ್ಮಲಾನಾಥ ಸ್ವಾಮೀಜಿಗಳನ್ನು ಭೇಟಿ ಮಾಡಿ ಚಿನ್ನಯ್ಯ ಏನು ಸಮೀರ್ಗೆ ಹೇಳಿರುವಂಥದ್ದು, ದಿನೇಶ್ ಅವ್ರಿಗೆ ಹೇಳಿರುವಂಥದ್ದು, ಕುಡ್ಲಾರ್ ರಾಂಪೇಜ್ ಅಜಯ್ಗೆ ಹೇಳಿರುವಂಥದ್ದು, ಇಂಗ್ಲಿಷ್ ಚಾನೆಲ್ಗೆ ಹೇಳಿರುವಂಥದ್ದು, ಮಹೇಶ್ ಶೆಟ್ಟಿ ತಿಮ್ಮಡಿ ಅವ್ರ ಮನೆಗೆ ಹೇಳಿರುವಂಥದ್ದು, ಅಷ್ಟು ವಿಚಾರಗಳನ್ನು ಸ್ವಾಮೀಜಿಗಳಿಗೂ ಹೇಳಿ ನ್ಯಾಯ ಕೊಡಿಸ್ಬೇಕು ಅಂತ ಕೇಳಿರುವಂಥದ್ದು. ಇದು ಯಾವುದೋ ಕಟ್ಟುಕತೆಯಲ್ಲ, ಚಿತ್ರಕಥೆಯಲ್ಲ, ಇದು ಯಾವುದೋ ಸಂಭಾಷಣೆ ಬರ್ಕೊಟ್ಟಿರುವಂಥದ್ದಲ್ಲ. ಒಬ್ಬ ಯೂಟ್ಯೂಬರ್ ತನ್ನದೇ ದಾಟಿನಲ್ಲಿ ಒಂದು ಸುದ್ದಿಯನ್ನು ಪ್ರಕಟ ಮಾಡ್ತಾರೆ, ಸುದ್ದಿಯ ರೂಪದಲ್ಲಿ ಒಂದು ಎಪಿಸೋಡನ್ನು ಪ್ರಕಟ ಮಾಡ್ತಾರೆ. ಇದನ್ನ ಪಬ್ಲಿಕ್ ಟಿವಿಯ ರಂಗಣ್ಣನಂತವರು, ಬೇರೆ ಬೇರೆ ಚಾನೆಲ್ಗಳವರು ಇದು ನ್ಯಾಯಕ್ಕೋಸ್ಕರವಾಗಿ ಏನು ದನಿ ಎತ್ತಿದ್ದಾನೆ, ಅವನಿಗೆ ನಾವು ಸಪೋರ್ಟ್ ಕೊಡಬೇಕು ಅಂತ ಬರಬೇಕೇ ಹೊರತು ಸತ್ಯ ಯಾವುದು ಅಸತ್ಯ ಯಾವುದು ಅಂತೇಳಿ ಜನರ ಮುಂದೆ ಹೇಳ್ಬೇಕೇ ಹೊರತು ಒಂದು ಸೈಡೆಡ್ ಆಗಿ ನಿಂತ್ಕೊಂಡು ಯಾರನ್ನ ಕಾಪಾಡಲಿಕ್ಕೆ ಬರ್ತಾ ಇದ್ದೀರಿ. ಪಬ್ಲಿಕ್ ಟಿವಿಯ ರಂಗಣ್ಣನವರೇ, ಚಿನ್ನಯ್ಯ ಆಗದ್ನಲ್ಲ, 16 ಕಡೆ ಆಗದ್ನಲ್ಲ, 3 ಕಡೆ ಅಸ್ಥಿ ಪಂಜರ ಸಿಕ್ತಲ್ಲ ಸ್ವಾಮಿ, ಆ 3 ಅಸ್ಥಿ ಪಂಜರಗಳಿಗೆ ಮನುಷ್ಯರಲ್ವಾ ಅವ್ರಿಗೆ ನ್ಯಾಯ ಸಿಗೋದು ಬೇಡವಾ? ಒಂದು ವೇಳೆ 16 ಕಡೆ ಸಿಕ್ಕಲೇ ಇಲ್ಲ ಅಂದಿದ್ರೆ ಅವಾಗ ನಾವು ಮಾತಾಡ್ಬೋದಾಗಿತ್ತು. 3 ಕಡೆ ಸಿಕ್ಕಿದೆ ಅಂತೇಳಿ SITನವರು ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಕೊಟ್ಟಿರುವಂಥ ತನಿಖಾ ವರದಿನಲ್ಲಿ ಕೊಟ್ಟಿದ್ದಾರೆ, ಅಧಿಕೃತವಾಗಿ ಕೊಟ್ಟಿದ್ದಾರೆ. ಹಾಗಾದರೆ 20 ವರ್ಷಗಳ ನಂತರ 3 ಕಡೆ ಸಿಕ್ಕಿದೆಯಲ್ರಿ. ಬಂಗ್ಲೆಗುಡ್ಡದಲ್ಲಿ 100 ಮೂಳೆಗಳು ಸಿಕ್ಕಿದೆಯಲ್ರಿ. ಯಾಕೆ ಅದ್ರ ಬಗ್ಗೆ ಸುದ್ದಿ ಮಾಡ್ತಾ ಇಲ್ಲ? ದಾರಿ ತಪ್ಪಿಸ್ತೀರಲ್ರಿ. ಹಾಗಾದರೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನ ನಿಮಗೆ ಜವಾಬ್ದಾರಿ ಕೊಟ್ಟಿದೆಯಲ್ಲ, 4ನೇ ಅಂಗದ ಸ್ಥಾನಮಾನ ಕೊಟ್ಟಿದೆಯಲ್ಲ, ಪ್ರಶ್ನಿಸುವಂಥ ಹಕ್ಕು ಕೊಟ್ಟಿದೆಯಲ್ಲ, ಸೌಲಭ್ಯಗಳನ್ನು ಕೊಟ್ಟಿದೆಯಲ್ಲ, ಯಾತಕ್ಕೋಸ್ಕರವಾಗಿ? ನೀವು ಸತ್ಯದ ಪರವಾಗಿ ನಿಂತ್ಕೊಳ್ಳಿ ಅಂತ, ನೀವು ಜನರಿಗೆ ನ್ಯಾಯ ಕೊಡಿಸ್ಲಿ ಅಂತ. ನೀವು ಯಾರನ್ನು ಇವತ್ತು ಯಾರು ಹೂತ ಹಾಕಿದಾರೋ, ಯಾರು ಸೌಜನ್ಯ ಮೇಲೆ ಅತ್ಯಾಚಾರ ಮಾಡಿದಾರೋ, ಯಾರು ಸಾಮೂಹಿಕವಾಗಿ ಮಾಡಿದಾರೋ, ಆನೆ ಮಾವುತನ ಜೋಡಿ ಕೇಸ್ ಯಾರು ಮಾಡಿದಾರೋ, ಈಗ ಚಿನ್ನಯ್ಯ ಹೇಳಿರುವಂಥ 100 ಕಡೆ ಹೂತ ಹಾಕಿದ್ದೀನಿ ಅಂತ 3 ಕಡೆ ಸಿಕ್ಕಿದೆಯಲ್ಲ, ಆ ಎಲ್ಲದಕ್ಕೂ ನ್ಯಾಯ ಕೊಡಿಸ್ಬೇಕಾಗಿರುವಂಥದ್ದು ನೀವುಗಳಲ್ವೇನ್ರಿ? ಯಾತಕ್ಕೋಸ್ಕರ ಮಾತನಾಡ್ತಿಲ್ಲ? ಪಬ್ಲಿಕ್ ಟಿವಿಯ ರಂಗಣ್ಣವರೇ ಯಾತಕ್ಕೋಸ್ಕರ ಮಾತನಾಡ್ತಿಲ್ಲ? ಅದರಲ್ಲೂ ಬೇರೆ ನಿಮ್ಮಂಥ ಜವಾಬ್ದಾರಿಯಾದಂಥ ಪತ್ರಕರ್ತರು ತಿರುಚುವಂತಹ ಕೆಲಸ ಮಾಡ್ತೀರಲ್ಲ. ಇಲ್ಲಿ ಸೊಮೋಟೋ ಕೇಸ್ನಲ್ಲಿ ವಾದ ವಿವಾದಗಳನ್ನೇ ನೀವು ತಿಳ್ಕೊಳಕ್ಕಾಗಲಿಲ್ಲ ಅಂತಂದಾಗ ಅದು ರೈಟಿಂಗಲ್ಲಿ ಕೊಟ್ಟಿಲ್ಲ, ಯಾರೋ ಹೇಳಿದ್ದಲ್ಲ, ಲೈವ್ ವಿಡಿಯೋ ರೀ, ಲೈವ್ ವಿಡಿಯೋ. ನ್ಯಾಯಮೂರ್ತಿಗಳು ಹೇಳ್ತಾರೆ, ಸರ್ಕಾರಿ ವಕೀಲರಿಗೆ ಹೇಳ್ತಾರೆ, ನೀವು ಪೂರ್ತಿ 23 ನಿಮಿಷದ ವಿಡಿಯೋವನ್ನು ನೋಡ್ಕೊಂಡು ಬನ್ನಿ ಅಂತ ಹೇಳ್ತಾರೆ. 23 ನಿಮಿಷದ ವಿಡಿಯೋವನ್ನು ನೋಡ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಯಾಕಿದೆಲ್ಲ ಇದು ಮಾಡಲ್ಲ? ಇನ್ನು ಮುಂದೆ ಮಾಡಲ್ಲ ಅಂತೇಳಿ ಒಂದು ಅಫಿಡೇವಿಟ್ ಹಾಕಿ ಅಂತ ಹೇಳ್ತಾರೆ. ಇದು ನಡೆದಿರುವಂತಹ ಕಲಾಪಗಳು ಈ ರೀತಿಯಾಗಿ ದಾರಿ ತಪ್ಪಿಸಿಕೊಂಡು ಮಾಧ್ಯಮಗಳು, ಜವಾಬ್ದಾರಿಯುತವಾದಂತಹ ಮಾಧ್ಯಮಗಳು ಸತ್ಯದ ಪರವಾಗಿ ನಿಂತ್ಕೊಳ್ಬೇಕಾಗಿತ್ತೆ ಹೊರತು ನೀವೆಲ್ಲ ನಿಂತಿದ್ರೆ ಸಮೀರ್ ಯಾಕ್ರಿ ಬರ್ತಾನೆ? ನೀವೆಲ್ಲ ನ್ಯಾಯ ಕೊಡಿಸಿದ್ರೆ ಅಜಯ್ ಯಾಕ್ರಿ ಬರ್ತಾರೆ? ನೀವೆಲ್ಲ ನ್ಯಾಯ ಕೊಡಿಸಿದ್ರೆ ಡಿ ಟಾಕ್ನವ್ರು ಯಾಕ್ರಿ ಮಾತನಾಡ್ತಾರೆ? ನೀವೆಲ್ಲ ನ್ಯಾಯ ಕೊಡಿಸಿದ್ರೆ ನಾವ್ಯಾಕ್ರಿ ಬೀದಿಗಿಳಿದಕ್ಕೆ ಹೋರಾಟ ಮಾಡ್ತೀವಿ? ನಿಮ್ಮಂಥವ್ರು ನಿಂತ್ಕೊಂಡು ಅಲ್ಲಿ ನ್ಯಾಯ ಕೊಡಿಸೋದಕ್ಕೆ ಹೋರಾಟ ಮಾಡಿದರೆ ಸ್ಯಾಟಲೈಟ್ ಚಾನಲ್ಗಳು, ನಮ್ಮಂಥ ಯೂಟ್ಯೂಬರ್ಸ್ಗಳು ನಿಮ್ಮನ್ನು ಅಪ್ರಿಷಿಯೇಟ್ ಮಾಡ್ತಾ ಇದ್ವಿ. ನೀವು ಮಾಡ್ತಾ ಇರ್ಬೋದು ಏನ್ರಿ? ನೀವು ಮಾಡ್ತಾ ಇರ್ಬೋದೇನು? ಒಂದು ಸಾರಿ
ಪಬ್ಲಿಕ್ ಟಿವಿಯ ರಂಗಣ್ಣವರೇ, ನೀವು ನಿವೃತ್ತಿ ಅಂಚಿನಲ್ಲಿದ್ದೀರಿ. ಕೊನೆಯ ಪಕ್ಷ ಇಷ್ಟು ವರ್ಷಗಳ ಕಾಲ ನೀವು ಏನು ಮಾಡಿದ್ದೀರೋ ಗೊತ್ತಿಲ್ಲ. ಈ 13 ವರ್ಷಗಳ ಕಾಲ ಪಬ್ಲಿಕ್ ಟಿವಿಯನ್ನು ನಡೆಸ್ಕೊಂಡು ಬಂದಿದ್ದೀರಿ. ಉಪಯುಕ್ತ ಆದಂತಹ ಹಲವಾರು ತಪ್ಪುಗಳನ್ನು ಮಾಡಿದ್ದೀರಿ. ಒಂದಕ್ಕೂ ಸಹ ನೀವು ಕ್ಷಮೆ ಕೇಳೇ ಇಲ್ಲ, ಒಂದಕ್ಕೂ ಕ್ಷಮೆ ಕೇಳಿಲ್ಲ. ದೆಹಲಿಗೆ ಸೌಜನ್ಯ ಹೋರಾಟಗಾರರು ಹೋದಾಗ ಲೋಗೋ ಹಿಡ್ಕೊಂಡು ಹೋದಂಥವರು, ಪ್ರೆಸ್ ಮೀಟಿಂಗ್ಗಳಿಗೆ ಲೋಗೋ ಹಿಡ್ಕೊಂಡು ಹೋದಂಥವರು, ಯಾವತ್ತಿಗೂ ಸಹ ಆ ಸುದ್ದಿಗಳನ್ನು ನೀವು ಪ್ರಸಾರ ಮಾಡಲೇ ಇಲ್ಲ. ಆ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸ್ಲೇ ಇಲ್ಲ. ನೀವು ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ? ಯಾರು ಪರವಾಗಿ ನಿಂತ್ಕೊಂಡಿದ್ದೀರಿ? ಯಾರು ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿ ಸಾಮೂಹಿಕವಾಗಿ ಕೊಂದಾಗ್ತಂತಾರಲ್ಲ ಸೌಜನ್ಯಗೆ, ಅವ್ರ ಪರವಾಗಿ ನಿಂತ್ಕೊಂಡಿದ್ದೀರಿ. ಆನೆ ಮಾಹುತನ ಜೋಡಿ ಕೊಲೆ ಮಾಡಿದಂಥ ಅವ್ರ ಪರವಾಗಿ ನಿಂತ್ಕೊಂಡಿದ್ದೀರಿ. ಈ ಹೂತಾಕಿರುವಂತಹ ಏನು ಅಕ್ರಮವಾಗಿ ಹೂತಾಕಿದ್ದಾರೆ ಅಂತ ಹೇಳ್ತಾ ಇದ್ದಾರಲ್ಲ, ಅವ್ರ ಪರವಾಗಿ ನಿಂತ್ಕೊಂಡಿದ್ದೀರಿ. ನ್ಯಾಯದ ಪರವಾಗಿ ನಿಂತ್ಕೊಳ್ಳಿ ಸ್ವಾಮಿ. ನಿಮ್ಮನ್ನು ಎಲ್ಲರೂ ಸಹ ದೇವರು ಅಂತ ಪೂಜೆ ಮಾಡ್ತಾರೆ. ನ್ಯಾಯದ ಪರವಾಗಿ ನಿಂತ್ಕೊಳ್ಳಿ. ಯಾಕೆ ಈ ಥರ ಸುಳ್ಳು ಸುದ್ದಿಗಳನ್ನು ಪ್ರಕಟ ಮಾಡ್ತೀರಿ? ಯಾತಕ್ಕೋಸ್ಕರವಾಗಿ ಈ ರೀತಿ ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಾ ಇದ್ದೀರಿ? ನಿಮಗೆ ಜವಾಬ್ದಾರಿ ಇದೆ. ಈ ಸಂವಿಧಾನ ಎಲ್ಲರಿಗೂ ಎಲ್ಲ ಅವಕಾಶಗಳಿಲ್ಲ. ಇಡೀ ಕರ್ನಾಟಕದಲ್ಲಿ 7 ಕೋಟಿ ಜನಸಂಖ್ಯೆಯಲ್ಲಿ ನಿಮಗೆ ಇನ್ನೊಂದು 6ರಿಂದ 7 ಚಾನೆಲ್ ಅವ್ರಿಗೆ ಮಾತ್ರ ಅವಕಾಶ ಸಿಕ್ಕಿರೋದು. ಅದರಲ್ಲಿ ನೀವು ತೊಡಗಿಸ್ಕೊಂಡಿರೋರು, ನೀವು ಪುಣ್ಯವಂತರು. ಸ್ಯಾಟಲೈಟ್ ಚಾನಲಲ್ಲಿ ಅದನ್ನು ನೀವು ಹೊಟ್ಟೆ ಪಾಡಿಗೋಸ್ಕರ, ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೋಸ್ಕರವಾಗಿ ಏನು ನೌಕರರಿಗೆ ಸಂಬಳ ಬರಬೇಕು ಅಂತ ಹೇಳ್ಬಿಟ್ಟು ಎಲ್ಲೆಲ್ಲೋ ಹೋಗಿ TRPಗೋಸ್ಕರವಾಗಿ, ಕಮರ್ಷಿಯಲ್ಗೋಸ್ಕರ ಏನೇನೋ ಮಾಡ್ಲಿಕ್ಕೆ ಹೋಗ್ಬೇಡಿ. ನ್ಯಾಯದ ಪರವಾಗಿ ನಿಂತ್ಕೊಳ್ಳಿ. ಅನ್ಯಾಯ ಯಾರು ಮಾಡ್ತಾರೋ ಅವ್ರ ವಿರುದ್ಧ ನಿಂತ್ಕೊಳ್ಳಿ. ಪಬ್ಲಿಕ್ ಟಿವಿಯ ರಂಗಣ್ಣನಿಂದ ಇನ್ನು ಮುಂದಾದರೂ ಈ ವರದಿ ತಪ್ಪಾಗಿದೆ, ಇದಕ್ಕೆ ಏನಾದರೂ ಒಂದು ಸ್ಪಷ್ಟೀಕರಣ ಕೊಡ್ತಾರಾ? ಖಂಡಿತ ಕೊಡಲ್ಲ. 2,000 ರೂಪಾಯಿ ಚಿಪ್ಪಿನಲ್ಲಿ, ನೋಟ್ನಲ್ಲಿ ಚಿಪ್ಪಿದೆ ಅಂತ ಹೇಳಿದ್ದಾಗಲೇ ಅವರು ಸ್ಪಷ್ಟೀಕರಣ ಕೊಡಲಿಲ್ಲ, ಕ್ಷಮೆನೂ ಕೇಳಲಿಲ್ಲ. ಪ್ರಳಯ ಆಗುತ್ತೆ ಅಂತ ಹೇಳಿದಾಗಲೂ ಕೊಡಲಿಲ್ಲ. ಇಂಥ ಭಾಳಷ್ಟು ಇದ್ದಾವೆ. ಇದು ನಮ್ಮ ದೇಶದ, ನಮ್ಮ ರಾಜ್ಯದ ಪತ್ರಕರ್ತರ ಇವತ್ತಿನ ಪರಿಸ್ಥಿತಿ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನಷ್ಟೇ ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ, ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.